ನಮಸ್ಕಾರ ರೀ ನಮ್ಮೆಲ್ಲ ಶಿಕ್ಷಕ ಮಿತ್ರರಿಗೆ. ಇವತ್ತು ನಾವು ಯುಡೈಸ್ ಪ್ಲಸ್ನಲ್ಲಿ ಸ್ಟೂಡೆಂಟ್ ಪ್ರಮೋಟ್ ಮಾಡೋಣ. ಕ್ರೋಮ್ ಬ್ರೌಸರ್ ಮೇಲೆ ಕ್ಲಿಕ್ ಮಾಡಿ ಯುಡೈಸ್ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ. ಅಲ್ಲಿ ಮೊದಲು ಬರ್ತಕ್ಕಂಥ ಯುಡೈಸ್ ಪ್ಲಸ್ ಮೇಲೆ ಕ್ಲಿಕ್ ಮಾಡಿದಾಗ ಲಾಗಿನ್ ಫಾರ್ ಆಲ್ ಮಾಡಲ್ ಅಂತ ಆರೆಂಜ್ ಕಲರಲ್ಲಿದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಇವಾಗ ಸ್ಟೇಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಗೋ ಮೇಲೆ ಕ್ಲಿಕ್ ಮಾಡಿ. ಇವಾಗ ಸ್ಟೂಡೆಂಟ್ ಮಾಡಲ್ ಲಾಗಿನ್ ಅಂತ ಇಲ್ಲಿದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಯೂಸರ್ ID ಪಾಸ್ವರ್ಡ್ ಕ್ಯಾಪ್ಚಾ ಹಾಕಿ ಲಾಗಿನ್ ಆಗಿ 2026-27 ಅಂತ ರೆಡ್ ಕಲರಲ್ಲಿ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ಕೆಲವೊಂದು ಡೀಟೇಲ್ಸ್ ಬಂದಿರುತ್ತೆ. ಅಲ್ಲಿ ಲಿಸ್ಟ್ ಆಫ್ ಆಕ್ಟಿವ್ ಸ್ಟೂಡೆಂಟ್ ವಿತ್ ಅಪಾರ್ ಡೀಟೇಲ್ಸ್ ಅಂತ ಅದರ ಮೇಲೆ ಕ್ಲಿಕ್ ಮಾಡಿದರೆ ನೀವು ನೋಡ್ಬೋದು. ಇವಾಗ ಸದ್ಯಕ್ಕೆ ಅದು ಬೇಡ. ಕ್ಲೋಸ್ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮ್ಮ ಸ್ಕೂಲ್ ಡೀಟೇಲ್ಸ್ ಬಂದಿರುತ್ತೆ, ಅದನ್ನು ಒಂದ್ಸತಿ ನೋಡಿಕೊಂಡು ಕ್ಲೋಸ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ಪಕ್ಕದಲ್ಲಿ ಕಾಣಿಸ್ತಕ್ಕಂಥ ಕೆಲವು ಆಪ್ಷನ್ಸ್ಗಳಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಆಪ್ಷನ್ಸ್ ಯಾವುದು ಅಂದರೆ ಸ್ಟೂಡೆಂಟ್ ಮೂವ್ಮೆಂಟ್ ಆ್ಯಂಡ್ ಪ್ರೋಗ್ರೆಷನ್, ಅದರ ಮೇಲೆ ಕ್ಲಿಕ್ ಮಾಡಿ. ಪ್ರೋಗ್ರೆಷನ್ ಆ್ಯಕ್ಟಿವಿಟಿ ಮೇಲೆ ಕ್ಲಿಕ್ ಮಾಡಿ. ಇವಾಗ ಪಕ್ಕದಲ್ಲಿ ಪ್ರೋಗ್ರೆಷನ್ ಮಾಡಲ್ ಓಪನ್ ಆಗುತ್ತೆ, ಅಲ್ಲಿ ಗೋ ಮೇಲೆ ಕ್ಲಿಕ್ ಮಾಡಿ. ಇವಾಗ ಸೆಲೆಕ್ಟ್ ಕ್ಲಾಸ್ ಇದೆ, ಯಾವ ಕ್ಲಾಸ್ನ ನೀವು ವರ್ಕ್ ಮಾಡ್ತಿದ್ದೀರೋ ಆ ಕ್ಲಾಸ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಕ್ಷನ್ ಎ ಅಂತ ಸೆಲೆಕ್ಟ್ ಮಾಡಿ ಗೋ ಮೇಲೆ ಕ್ಲಿಕ್ ಮಾಡಿ. ಗೋ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಆ ಕ್ಲಾಸಲ್ಲಿರೋ ಎಲ್ಲ ಮಕ್ಕಳ ಲಿಸ್ಟ್ ಓಪನ್ ಆಗುತ್ತೆ. ನೀವು ಒಂದ್ಸತಿ ಎಲ್ಲ ಮಕ್ಕಳ ಲಿಸ್ಟನ್ನು ನೋಡಿಕೊಂಡು ಮಗುವಿನ ಹೆಸರಿನ ಮುಂದಿನ ಕಾಲಮಲ್ಲಿ ಪ್ರೋಗ್ರೆಷನ್ ಸ್ಟೇಟಸ್ ಅಂತ ಇರುತ್ತೆ. ಆ ಸ್ಟೇಟಸ್ ಅಲ್ಲಿ ನಾವು ಇವಾಗ ತುಂಬಬೇಕು. ಸೆಲೆಕ್ಟ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿದಾಗ ಪ್ರಮೋಟೆಡ್ ಎಕ್ಸಾಮ್ ಬರೆದು ಪ್ರಮೋಟ್ ಆಗ್ತಿದ್ದಾನ ಅಥವಾ ನಾಟ್ ಪ್ರಮೋಟೆಡ್ ರಿಪೀಟರ್ ಆದರೆ ಆ ಮಗು ಮತ್ತೆ ಅದೇ ಕ್ಲಾಸಿಗೆ ರಿಪೀಟ್ ಆಗೋದ್ರ ಬಗ್ಗೆ ಇರುತ್ತೆ. ಇನ್ನು ಪ್ರಮೋಟೆಡ್ ವಿದೌಟ್ ಎಕ್ಸಾಮಿನೇಷನ್ ಅಂತ ಇದೆ. ನಿಮಗೆ 3 ಆಪ್ಷನ್ಸ್ ಅಲ್ಲಿ ಪ್ರಮೋಟೆಡ್ ಬೈ ಎಕ್ಸಾಮಿನೇಷನ್ ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿರುತ್ತೆ. ಯಾಕೆ ಅಂದ್ರೆ ನಾವು ಪ್ರತಿ ಮಗುವಿನ FA1, FA2, FA3, FA4, AC2 ರಿಸಲ್ಟ್ ಹಾಕಿರ್ತೇವೆ. CCA ರಿಸಲ್ಟ್ ಎಂಟ್ರಿ ಮಾಡಿರೋದ್ರಿಂದ ಪ್ರಮೋಟೆಡ್ ಬೈ ಎಕ್ಸಾಮಿನೇಷನ್ ಸೆಲೆಕ್ಟ್ ಮಾಡಿಕೊಳ್ಳಿ. ಇನ್ನು ಮಾರ್ಕ್ಸ್ ಇನ್ ಪರ್ಸೆಂಟೇಜ್, ಇನ್ನು ಆ ಮಗುವಿನ ಮಾರ್ಕ್ಸ್ ಎಷ್ಟು ಪರ್ಸೆಂಟೇಜ್ ಇದೆಯೋ ಆ ಪರ್ಸೆಂಟೇಜ್ನ ಹಾಕಿ. ಮಾರ್ಕ್ಸ್ ಹಾಕಬೇಡಿ, ಪರ್ಸೆಂಟೇಜ್ ಮಾತ್ರ ಎಂಟ್ರಿ ಮಾಡಿ. ಇವಾಗ 79 ಅಂತ ಮಾಡಿದ್ದೇನೆ. ನಂಬರ್ ಆಫ್ ಡೇಸ್ ಸ್ಕೂಲ್ ಅಟೆಂಡೆಡ್, ಮಗು ಎಷ್ಟು ದಿವಸ ಸ್ಕೂಲ್ಗೆ ಅಟೆಂಡ್ ಇದೆ. ನೀವು ಶಾರ್ಟ್ಸ್ ಅಲ್ಲಿ ಹೋಗಿ ಎಲ್ಲ ಮಕ್ಕಳ ಅಟೆಂಡೆನ್ಸ್ನ ಒಂದ್ಸತಿ ನೋಟ್ಸ್ ಮಾಡಿ ಇಟ್ಕೊಂಡ್ರೆ ತುಂಬಾ ಈಸಿ ಆಗತ್ತೆ. ಇವಾಗ 201 ಸುಮ್ಮನೆ ತೋರಿಸೋದಕ್ಕೋಸ್ಕರ ಹಾಕ್ತಾ ಇದ್ದೀನಿ. ನೀವು ಒಂದ್ಸತಿ ಮಕ್ಕಳ ಅಟೆಂಡೆನ್ಸ್ನ ಬರ್ಕೊಂಡು ಇಟ್ಕೊಂಡ್ರೆ ತುಂಬಾ ಈಸಿ ಆಗತ್ತೆ. ಆ ಮಾಹಿತಿಯನ್ನ ನೋಡಿ ನಾವು ಎಂಟ್ರಿ ಮಾಡ್ಬೋದು. ನೆಕ್ಸ್ಟ್ ಇದೆ ಸ್ಕೂಲಿಂಗ್ ಸ್ಟೇಟಸ್, ಅದರ ಮೇಲೆ ಕ್ಲಿಕ್ ಮಾಡಿದಾಗ ಸ್ಟಡಿಂಗ್ ಇನ್ ಸೇಮ್ ಸ್ಕೂಲ್ ಅಂತ ಬರುತ್ತೆ. ಅಂದ್ರೆ ಸ್ಟಡಿಂಗ್ ಇನ್ ಸೇಮ್ ಸ್ಕೂಲ್ ಅಂದ್ರೆ ನಮ್ಮ ಶಾಲೆಯಲ್ಲೇ ಆ ಮಗು ಮುಂದಿನ ತರಗತಿಯಲ್ಲಿ ಓದ್ತಾ ಇದ್ರೆ ಅದನ್ನ ಸೆಲೆಕ್ಟ್ ಮಾಡಿ. ಲೆಫ್ಟ್ ಸ್ಕೂಲ್ ಅಂದ್ರೆ ಕೊನೆಯ ಕ್ಲಾಸ್ ಇರುತ್ತೆ. ಇವಾಗ 7ನೇ ಕ್ಲಾಸ್ ವರೆಗೂ ಇದೆ ಅಂದ್ರೆ ಆ ಮಗುವಿಗೆ ಲೆಫ್ಟ್ ಸ್ಕೂಲ್ ಕೊಡ್ಬೇಕಾಗಿರುತ್ತೆ. ಇವಾಗ ನಮಗೆ ಸ್ಟಡಿಂಗ್ ಇನ್ ಸೇಮ್ ಸ್ಕೂಲ್ ಅಂತ ತಗೊಳ್ಬೇಕಾಗಿದೆ, ಅದನ್ನ ತಗೊಳ್ತಾ ಇದ್ದೀನಿ. ನೀವು TC ಔಟ್ ಮಾಡುವಂತ ಸ್ಟೂಡೆಂಟ್ ಆಗಿದ್ರೆ ಲೆಫ್ಟ್ ಸ್ಕೂಲ್ ವಿತ್ TC ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ನು ಸೆಕ್ಷನ್ ಎ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ಸ್ಟೇಟಸ್ ಪೆಂಡಿಂಗ್ ಅಂತ ಇದೆ ರೆಡ್ ಕಲರ್ ಅಲ್ಲಿ ನೋಡಿ. ಇವಾಗ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿದಾಗ ಸ್ಟೂಡೆಂಟ್ ಡೀಟೇಲ್ಸ್ ಹ್ಯಾಸ್ ಬಿನ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಇವಾಗ ಸ್ಟೇಟಸ್ ನೋಡಿ ಡನ್ ಆಯ್ತು. ಇಷ್ಟು ಮಾಡಿದ್ರೆ ಮಗು ಪ್ರಮೋಟ್ ಮುಂದಿನ ಕ್ಲಾಸ್ಗೆ ಆಗತ್ತೆ. ಇವಾಗ ನಾನು ಮಾರ್ಕ್ಸ್ ತಪ್ಪಾಗಿ ಎಂಟ್ರಿ ಮಾಡಿದ್ದೀನಿ, ಏನೋ ಬೈ ಮಿಸ್ಟೇಕ್ ಆಗಿದೆ ಅಂದ್ರೆ ಇಲ್ಲಿ ಕರೆಕ್ಷನ್ ಮೇಲೆ ಕ್ಲಿಕ್ ಮಾಡಿ. ಕರೆಕ್ಷನ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ನೀವು ಯಾವ ಮಗುವಿನ ಮಾಹಿತಿ ತಪ್ಪಾಗಿ ಎಂಟ್ರಿ ಮಾಡಿರ್ತಾರೋ ಆ ಮಗುವಿನ ಮಾಹಿತಿಯನ್ನ ತಿದ್ಕೋಬಹುದು. ಇವಾಗ 79 ಇರೋದನ್ನ ಚೇಂಜ್ ಮಾಡಿಕೊಂಡು ಇವಾಗ ಮತ್ತೆ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸ್ಟೂಡೆಂಟ್ ಡೀಟೇಲ್ಸ್ ಹ್ಯಾಸ್ ಬಿನ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಇನ್ನು ಕರೆಕ್ಷನ್ ಅಂತೂ ಮಾಡ್ಕೊಂಡಿದ್ದಾಯ್ತು, ಅಪ್ಡೇಟ್ ಮಾಡೋದು ಕೂಡ ಆಯ್ತು. ಇವಾಗ ಎಲ್ಲಾ ಮಕ್ಕಳ ಮಾಹಿತಿಯನ್ನ ಇದೇ ರೀತಿ ಅಪ್ಡೇಟ್ ಮಾಡಿ ಲಾಸ್ಟ್ಗೆ ಕೊನೆಯಲ್ಲಿ ಇರುತ್ತೆ ಫೈನಲೈಸ್ ಅಂತ,
ಆ ಫೈನಲೈಸ್ನ ಮಾಡಬೇಕಾಗುತ್ತೆ. ಪ್ರತಿ ಕ್ಲಾಸಿಗೂ ನೀವು ಫೈನಲೈಸ್ ಮಾಡಬೇಕು. ಆವಾಗ ಮಾತ್ರ ನಿಮ್ಮ ಮಕ್ಕಳು ಮುಂದಿನ ಕ್ಲಾಸ್ಗೆ ಪ್ರಮೋಟ್ ಆಗ್ತಾರೆ. ಈಗ ಪ್ರತಿ ಕ್ಲಾಸ್ನು ಫೈನಲೈಸ್ ಮಾಡೋದಂತೂ ಆಯಿತು. ಇವಾಗ ನೋಡಿ ಫೈನಲೈಸ್ ಮೇಲೆ ಕ್ಲಿಕ್ ಮಾಡ್ತೇನೆ. ಫೈನಲೈಸ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಮಾಹಿತಿ ಇರುತ್ತೆ. ಪ್ರಮೋಟೆಡ್ ಎಷ್ಟು ಜನ ಸ್ಟೂಡೆಂಟ್ ಬೈ ಎಕ್ಸಾಮಿನೇಷನ್ ಇಂದ, ನಾಟ್ ಪ್ರಮೋಟೆಡ್ ಎಷ್ಟು ಜನ ಆಗಿದ್ದಾರೆ, ಅಂಡ್ ಪ್ರಮೋಟೆಡ್ ವಿದೌಟ್ ಎಕ್ಸಾಮಿನೇಷನ್ ಅದು ಇರುತ್ತೆ. ಎಲ್ಲ ಮಾಹಿತಿ ಸರಿಯಾಗಿದೆಯಾ ಅಂತ ನೋಡ್ಬಿಟ್ಟು ಕನ್ಫರ್ಮ್ ಮಾಡಿ. ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಅದನ್ನ ಫೈನಲೈಸ್ ಮಾಡಿದ ಹಾಗೆ. ನಾನು ಕ್ಯಾನ್ಸಲ್ ಮಾಡಿದ್ದೇನೆ, ನೀವು ಕನ್ಫರ್ಮ್ ಮಾಡಬೇಕಾಗಿರತ್ತೆ. ಇವಾಗ ಎಲ್ಲಾ ಕ್ಲಾಸಿನ ನಾವು ಫೈನಲೈಸ್ ಮಾಡಿದ್ದಾಗಿದೆ. ಎಲ್ಲಾ ಕ್ಲಾಸ್ ಫೈನಲೈಸ್ ಮಾಡಿದಾದ್ಮೇಲೆ ನಾವು ಇನ್ನೊಂದ್ಸತಿ ಫೈನಲೈಸ್ ಮಾಡಬೇಕು. ಇಲ್ಲಿ ಪ್ರೋಗ್ರೆಷನ್ ಮಾಡಲ್ ಅಲ್ಲಿ ಬನ್ನಿ, ಮತ್ತೆ ಬಂದು ವ್ಯೂ ಸಬರಿ ಅಂಡ್ ಪ್ರೋಗ್ರೆಷನ್ ಸಬರಿ ಸೆಕ್ಷನ್ ವೈಸ್ ಅಂತ ಇವೆಲ್ಲ ಮಾಹಿತಿ ಇದೆಯಲ್ಲ, ಎಲ್ಲ ನೋಡ್ಬಿಟ್ಟು ಕೊನೆಯಲ್ಲಿ ಇರ್ತಕ್ಕಂಥ ಫೈನಲೈಸ್ ಪ್ರೋಗ್ರೆಷನ್ ಮೇಲೆ ಕ್ಲಿಕ್ ಮಾಡ್ಬೇಕಾಗಿರತ್ತೆ. ಅಂದ್ರೆ ಹೋದ ವರ್ಷದ ಎಲ್ಲಾ ಕ್ಲಾಸ್ಗಳನ್ನು ಫೈನಲ್ ಮಾಡಬೇಕಾದ್ರೆ ಇದರ ಮೇಲೆ ಕ್ಲಿಕ್ ಮಾಡಬೇಕು. ನಿಮ್ಮ ಶಾಲೆಯಲ್ಲಿ ಎಷ್ಟು ಕ್ಲಾಸ್ಗಳಿದೆಯೋ ಎಲ್ಲಾ ಕ್ಲಾಸ್ನ ಮಾಹಿತಿ ಹಾಕಿದ್ಮೇಲೆ ಫೈನಲೈಸ್ ಪ್ರೋಗ್ರೆಷನ್ ಮಾಡಿ 2025-26ನೇ ವರ್ಷದ ಎಲ್ಲಾ ಕೆಲಸಗಳನ್ನು ಮುಗಿಸಿ ಮುಂದಿನ ವರ್ಷದ ಶೈಕ್ಷಣಿಕ ಇಯರ್ ಓಪನ್ ಆಗುತ್ತೆ. ಅಲ್ಲಿ ನೀವು EP, GP, FE ಎಲ್ಲ ಹಾಕ್ಬಿಟ್ಟು ಮಕ್ಕಳ ಮಾಹಿತಿಯನ್ನ ತುಂಬಿಕೊಳ್ಬೇಕಾಗಿರತ್ತೆ. ನೀವು ಇದನ್ನ ಫೈನಲೈಸ್ ಮಾಡೋದಕ್ಕಿಂತ ಮುಂಚೆ ಎಲ್ಲಾ ಮಾಹಿತಿಯನ್ನ ಕರೆಕ್ಟ್ ಆಗಿ ಹಾಕಿದಿರೋ ಇಲ್ಲೋ ಅಂತ ಒಂದ್ಸತಿ ಕರೆಕ್ಟ್ ಆಗಿ ಚೆಕ್ ಮಾಡಿಕೊಂಡು ಫೈನಲೈಸ್ ಪ್ರೋಗ್ರೆಷನ್ ಮಾಡಬೇಕಾಗಿರತ್ತೆ. ನಾನು ಕೊಟ್ಟಿರೋ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮೆಲ್ಲ ಶಿಕ್ಷಕ ಮಿತ್ರರಿಗೆ ಶೇರ್ ಮಾಡಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಕೇವಲ 200 ಸಬ್ಸ್ಕ್ರೈಬ್ ಆಗಿದ್ದಾರೆ. ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.